ಸೆಕ್ಸ್ ದೋಖಾ ಪ್ರಕರಣ ಅಂತ ಹೇಳಿ. ಲವ್ ಸೆಕ್ಸ್ ದೋಖಾ ಪ್ರಕರಣ ಅಲ್ಲ, ಲವ್ ಅತ್ಯಾಚಾರ ದೋಖಾ ಪ್ರಕರಣ ಇವತ್ತು ಪುತ್ತೂರಲ್ಲಿ ನಡೆದಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ ಅಂತ ಆಗಿದೆ. ನಮ್ಮ ಸಮಾಜ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ದು ಪ್ರಶ್ನೆ, ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಮ್ಮ ಸಮಾಜ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ. ಮಾತಾಡ್ಬೇಕಲ್ಲ. ನಾವು ಇವತ್ತು ಮಾತಾಡುವಂಥದ್ದು ರಾಜಕೀಯವಾಗಿ ಅಲ್ಲ. ನಾವು ಮೊನ್ನೆಯಿಂದ ಕಾಯ್ತಾ ಇದ್ದೆವು, ಯಾಕಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಅದೊಂದು ಏನೋ ಇತ್ಯರ್ಥ ಆಗ್ತದೆ ಅಂತ ಹೇಳಿ. 1.5 ತಿಂಗಳ ಹಿಂದೆ ನಡೆದಂತ ಪ್ರಕರಣ, ಜಿಲ್ಲೆಯ ಬಿಜೆಪಿಯ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂತ PG ಜಗನ್ನಿವಾಸ್ ಅವರ ಮಗ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆಯನ್ನು ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂಥದ್ದು. ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಅದರ ಬಗ್ಗೆ ಮಾತಾಡ್ತಾರೆ, ಇವತ್ತು ಸಮಾಜದ ಯಾವ್ದಾದ್ರು ಮುಖಂಡರು ಮಾತಾಡ್ತಾರೆ, ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತೇಳಿ ಕಾದು ಕೂಡಿಸಿಕೊಂಡಿದ್ದೇವೆ. ಒಂದು ಕಡೆಯಿಂದ 1.5 ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು. ಬೆಳಕಿಗೆ ಬಂದಾಗ ಏನೋ ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರ ಬಂತು. ಆಗ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು, ಒಂದು ಹುಡುಗಿಗೆ ಅನ್ಯಾಯ ಆದ್ರೂ ಕೂಡ ನ್ಯಾಯ ಸಿಗ್ತದಲ್ವ ಅಂತ ಹೇಳಿ. ಆನಂತರ ಮೊನ್ನೆ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮದುವೆ ಮಾಡ್ತದೆ ಅಂತ ಒಪ್ಪಿಗೆ ಕೊಟ್ಟು ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದ್ದಾನೆ ಅವ ಎಸ್ಕೇಪ್ ಆದಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯಾಯ ಆದಾಗ ಪ್ರಾಣಿ ದಯಾ ಸಂಘ ಇದೆ ಅಲ್ವಾ, ಆದ್ರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯಾಯ ಆದಾಗ ಯಾರು ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ರಾಜಕೀಯ ನಾಯಕರುಗಳಿಗೆ ಜವಾಬ್ದಾರಿ ಇದೆ, ಸಮಾಜದಲ್ಲಿರುವಂತಹ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ, ಎಲ್ಲರಿಗೂ ಜವಾಬ್ದಾರಿ ಇದೆ, ಯಾರು ಮಾತಾಡ್ತಾ ಇಲ್ಲ. ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದು, ಈಗ ನಡೆದಂತ ದೊಡ್ಡ ಪ್ರಕರಣ ಯಾವುದು ಅಂತೇಳಿ. ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿಯಾ ನನ್ನ ಪ್ರಶ್ನೆ. ನೋಡಿ, ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿವೆ. ಇವತ್ತು ಪುತ್ತೂರಿನ ನಾಗರಿಕರಿಗಾಗಿ ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು ನಾಗರಿಕ ಸಮಾಜದ ಕರ್ತವ್ಯ. ಆಯ್ತು, ರಾಜಕೀಯ ಪಕ್ಷವಾಗಿ ತಗೊಳ್ಳುವ. ಇವತ್ತು ಮೊನ್ನೆ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗುವಂತದ್ದು, ಪ್ರತಿಭಟನೆ ಮಾಡುವಂತದ್ದು, ರಸ್ತೆ ತಡೆ ಮಾಡುವಂತದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ. ಅದರಲ್ಲಿ ಪುತ್ತಿಲ ಪರಿವಾರದವರು ಯಾಕೆ ಇವತ್ತೊಂದು ಹಿಂದೂ ಮಹಿಳೆಗೆ, ನಾನು ಹಿಂದೂ ಹೇಳುತ್ತಿಲ್ಲ, ನನ್ನ ಸಹೋದರಿ ಅಂತ ಹೇಳುವಂಥದ್ದು. ಒಬ್ಬ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ. ಮಾನವೀಯತೆ ಇರುವಂತ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ. ಮಾನವೀಯತೆ ಇರುವಂತ ಮನುಷ್ಯನಿಗೆ ಅವನಿಗೆ 2 ಜಾತಿ ಕಾಣೋದು, ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ. ಒಂದು ಅನ್ಯಾಯ ಆದಾಗ ಇವರು ಮಾತಾಡಿದವರು ಎಂತ ರಾಜಕಾರಣಿ, ಎಂತ ಮುಖಂಡರು ಅಂತ ನಾನು ಕೇಳುವಂಥದ್ದು. ಇವತ್ತು ಪ್ರಶ್ನೆ ಬಂದು ನಾನು ಪತ್ರಿಕಾಗೋಷ್ಠಿ ಮಾಡುವಂತ ನನ್ಗೆ ತುಂಬಾ ಒತ್ತಡ ಇತ್ತು, ಮಾತಾಡ್ಬೇಕು ಅಂತ ಹೇಳಿ. ಅದರಲ್ಲಿ ಕೆಲವು ಪ್ರಶ್ನೆ ಬಂದು ನೀವೊಂದು ಮುಸಲ್ಮಾನರಾಗಿ ಮಾತಾಡೋದು ಬೇಡ, ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂತ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವಂತ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಆಶಾಪುತ್ರರಿಗೆ, ಒಬ್ಬ ಅಧಿಕಾರಿಗಳಿಗೆ ಅದು ಸರಿಯಾ ತಪ್ಪೋ, ತೊಂದರೆ ಆದಾಗ ಮಾತಾಡುವಂತ, ಪ್ರತಿಭಟನೆ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದಕ್ಕೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು, ಒಂದು ಮಹಿಳೆಗೆ ತೊಂದರೆ ಆದಾಗ, ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಮ್ಮನೆ ಕೂತಿದ್ದಾರೆ. ಎಲ್ಲಿ ಯಾರಿಗೆ ಕೂತಿದ್ದಾರೆ ಗೊತ್ತಿಲ್ಲ. ಆಗ್ಲಿ ಅದು ಭಜನೆ ಸಂಘದ ಶ್ರೀಕೃಷ್ಣ, ಯಾರು ಮುರಳಿ ಶಾಸಂತರಕ, ಬೇರೆ ಬೇರೆ ಸಂಘಟನೆಗಳು ಎಲ್ಲಿ ಕೂತಿದ್ದಾರೆ, ಅಡಿಗೆ ಕೂತಿದ್ದಾರೆ, ಇವರು ಮಾತಾಡ್ಬೇಕಲ್ಲ. ಅನ್ಯ ಕೋಮಿನವರು ಏನಾದ್ರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲಜ್ಞ. ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರು ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಂತಿದೆ ಇವತ್ತು ಇವರ ನಿಯಮ, ಇವರ ಸಿದ್ಧಾಂತ ಅದ. ಆದ್ರೆ ಒಂದು ಕಾಳಜಿ ಬೇಡ ಇವರಿಗೆ. ಇವತ್ತು ಯಾರು, ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಬೇಜಾರು ಮಾಡಬೇಡಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ನಾನು. ಇವತ್ತು ಕೃಷ್ಣ ರಾವ್ ತಂದೆ ಇಲ್ವಾ? ತಂದೆ ಹೆಸರಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ? ಅವ ನಗರಸಭಾ ಸದಸ್ಯ ಅಲ್ವಾ? ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷರಾಗಿದ್ದವಲ್ಲ? ಯಾಕೆ ಅವರ ಹೆಸರನ್ನ ಹಾಕಿದ ಹಾಗೆ ಎಲ್ಲ ನಾನು ಹೇಳುದಿಲ್ಲ, ಕೆಲವು ನಾನು ವೆಬ್ ಚಾನೆಲ್ ನೋಡಿದೆ.
ಅಂದ್ರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನನ್ನ ಆರೋಪ. ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು. ಇದು ಅನ್ಯಭೂಮಿಯವರು ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದ್ರೆ ಮಾತೆ, ಇತರರು ಮಾಡಿದ್ರೆ ಮಾತ್ರ ಇದ ಎಂತದ ಕೇಳುವಂಥದ್ದು ಬೇಟೆ, ಇದು ಬುದ್ಧಿ ನಡೆಯುವಂಥದ್ದು. ಎಲ್ಲಿದ್ದಾರೆ ಇವರು? ಮಾತಾಡ್ಬೇಕಲ್ಲ ಸ್ವಾಮಿ. ಈಗ ಬಿಜೆಪಿ ಅಗಣ್ಯ ಹೆಸರು 50 ಬಿಜೆಪಿ 50 ಪುತ್ತಿಲ ಪರಿವಾರ. ಈಗ ಪುತ್ತಿಲ ಪರಿವಾರ ಅನ್ನೋದು ನಾನು ಕೇಳುವಂಥದ್ದು, ಇಲ್ಲಿ ಏನು ಆದ್ರೂ ಕೂಡ ಓಡೋಡಿಕೊಂಡು ಬಂದು ಪ್ರತಿಭಟನೆ ಆಗಲಿ, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತದ್ದಾಗಲಿ ಎಲ್ಲ ಮಾಡುವಂತದ್ದು ಪುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು. ಇವತ್ತ್ಯಾಕೆ ಪುತ್ತಿಲ ಪರಿವಾರವನ್ನು ಕುಮಾರ ಪುತ್ತಿಲ ಮಾಡ್ತಾ ಇಲ್ಲ? ಯಾಕೆ? ತನ್ನ ಕಾರ್ಯಕರ್ತ, ತನ್ನ ಬೆಂಬಲಿಗೆ ಅಂತ ಹೇಳಿ ಸುಮ್ಮನೆ ಕೂತಿದಾರ? ಆ ಹೆಣ್ಣು ಕೂಡ ಹಿಂದೂ ಅಲ್ವಾ? ಹೆಣ್ಣಿಗೆ ನ್ಯಾಯ ಕೊಡ್ಬೇಡ್ವಾ? ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ, ಆ ಮಗುವಿಗೆ ಯಾರು ಜವಾಬ್ದಾರಿ? ಆ ಮಗುವಿನ ಆ ಸ್ಥಿತಿ ಏನು? ಆ ಹೆಣ್ಣಿನ ಪರಿಸ್ಥಿತಿ ಏನು? ಇವರೆಲ್ಲ ನಾಳೆ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವವರು. ಇವರೆಲ್ಲ ಜನಪ್ರತಿನಿಧಿಗಳಾದ್ರೆ ಹೇಗಾಗ್ಬೋದು? ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಳ್ಬೇಕು ಅವರನ್ನ? ಹಾಗಾದ್ರೆ ಹಿಂದೂಗಳಿಗೆ ಹಿಂದೂಗಳು ಅನ್ಯಾಯ ಮಾಡಿದಾಗ ಮಾತಾಡುವುದಿಲ್ಲ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ, ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತ ಇವ್ರದ್ದು. ಇವತ್ತು ಯಾರಾದ್ರೂ ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಏನಾಗ್ತಿತ್ತು? ಪುತ್ತೂರಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರು, ಇವರು ಬೆಂಕಿ ಹಾಕಿದ್ರು. ಒಮ್ಮೆ ಪುತ್ತಿರ ಆಶಾ ಪುತ್ರರಿಗೆ ನಿಂದನೆ ಮಾಡಿ ದೊಡ್ಡ ಆರೋಪ ಅಪರಾಧವ. ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ. ಇದು ಪ್ರಶ್ನೆ ಮಾಡಬೇಕೇ ಬೇಡ ಸಮಾಜ. ನಾನೊಬ್ಬ ಕಾಂಗ್ರೆಸ್ ನಾಯಕನಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ. ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇವೆ, ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ. ಯಾರು ಮಾಡುದಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದವರೇ ನನಗೆ ಒತ್ತಡ ಹಾಕಿದ್ದು ಫೋನ್ ಮಾಡಿ ನೀವು ಮಾತಾಡಬೇಕು ಅಂತ ಹೇಳಿ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ಬಂದಿದೆ ನಾನು. ಇದು ಸರಿ ಅಂತ ಕೇಳುವಂಥದ್ದು. ಇದು ಪಂಚಾಯತಿಗೆ ಮಾಡುವಂತ ಪ್ರಯತ್ನ ಆಗ್ಲಿ, ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು. ಯಾರು ಪಂಚಾಯತಿಗೆ ಮಾಡೋದು? ಹೆಣ್ಣಿನ ಪರವಾಗಿ ನಿಂತು ಪಂಚಾಯತಿಗೆ ಮಾಡಬೇಕು. ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿಗೆ ಅನ್ಯಾಯ ಆದಾಗ ಎದುರು ಬಂದು ಮಾತಾಡಬೇಕಿತ್ತು. ಇದು ಮಹಿಳಾ ಠಾಣೆಯಲ್ಲಿ ಇವತ್ತು ಕೇಳಿಸಿಕೊಂಡಿರ್ಲಿಲ್ಲ ಅವರನ್ನ. ಪಂಚಾಯತಿಗೆ ಮಾಡಿ ಮಹಿಳಾ ಠಾಣೆ ಇರುವಂತದ್ದು ಏನು ಅಂತ ಪಂಚಾಯತಿ ಕಟ್ಟೆಯ? ಮಹಿಳಾ ಠಾಣೆ ಇರುವಂತದ್ದು, ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂತದ್ದು. ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಆದಾಗ ಅದನ್ನ ಮಾಡಬೇಕಾಗಿದೆ. ಗಂಡಸರ ಪೊಲೀಸ್ ಸ್ಟೇಷನ್ ಬೇಡ, ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ. ಆ ಮನೋಸ್ಥಿತಿ ಪರವಾಗಿ ಇರ್ತದೆ ಪುರುಷ ಪ್ರಧಾನ ಸಮಾಜದಲ್ಲಿ. ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿದ್ರು. ಇವತ್ತು ಅಲ್ಲಿ ಸುಮ್ಮನೆ ಕೂತು ರಾಜ್ಯ ಪಂಚಾಯತಿಗೆ ಮಾಡುವಂತದ್ದು ಇದನ್ನು ನಾವು ಎಸ್ ಪಿ ಅವರ ಗಮನಕ್ಕೆ ತರ್ತೇವೆ. ಇದು ಸರಿ ಅಂತ ಕೇಳುವಂತದ್ದು. ಮೊನ್ನೆ ಸಂತ್ರಸ್ತೆ ತಾಯಿ ಬಂದು ಪತ್ರಿಕಾಗೋಷ್ಠಿ ಮಾಡುವ ಯಾರು ಒತ್ತಡ ಹಾಕಿ ಸ್ವಾಮಿ ರದ್ದು ಮಾಡ್ಲಿಕ್ಕೆ? ಮಾತಾಡ್ಬೇಕಲ್ಲ, ರಾಜ್ಯಕ್ಕೆ ಬಿಡಿ, ಅದಕ್ಕೆ ಮಣ್ಣಾಗ್ಲಿ. ರಾಜಾರೋಷವಾಗಿ ಈ ತರ ಅತ್ಯಾಚಾರ ಮಾಡಿ ಆ ಪಿ.ಜಿ. ಚಂದ್ರನ ಹೆಸರು ಕೌನ್ಸಿಲ್ ಸಭೆಗೆ ಬರ್ತಾನೆ. ಕೌನ್ಸಿಲ್ ಸಭೆಗೆ ಬಂದು ಮಾತಾಡ್ತಾನೆ. ಮಾನವ ಮರ್ಯಾದೆ ಇಲ್ಲ. ಇದು ನೀವು ಒಪ್ತೀರಾ ಅಂತ ಹೇಳುವಂಥದ್ದು, ಸಮಾಜ ಒಪ್ತದ ಅಂತ ಹೇಳುವಂತ ಈ ರೀತಿಯ ಕೃತ್ಯ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ದೊಡ್ಡ ಸೊಬಗನಾಗಿ ತಿರುಗಾಡುವಂಥದ್ದು, ಏನು ಆಗಿಲ್ಲ ಅಂತ ಹೇಳಿ ಬಿಂಬಿಸುವಂಥದ್ದು. ಆದ್ರೆ ಇವರ ನಾಳೆ ಪ್ರಶ್ನೆ ಕೇಳೋದು ಬಿಜೆಪಿ, ಬಜರಂಗ ದಳ, ಮಹಿಳಾ ಮೋರ್ಚಾ, ದುರ್ಗಾ ವಾಹಿನಿ, ಇನ್ನು ಹಲವಾರು ಸಂಘಟನೆಗಳಿವಲ್ಲ, ಇದೆಯಲ್ಲ ಬಿಡಿ, ಅವರಿಗೆ ಮಣ್ಣಾಗ್ಲಿ. ಅವರಿಗೆ ದುರ್ಗಾ ವಾಹಿನಿ ಅವರಿಗೆ ಮಹಿಳಾ ಮೋರ್ಚಾದವರಿದ್ದಲ್ಲ ಬಿಜೆಪಿಯಲ್ಲಿ. ಯಾಕೆ ಮಾತಾಡಿದ್ರು ಒಂದು ಮಹಿಳೆಗೆ ಅನ್ಯಾಯ ಆದಾಗ? ನನಗೆ ಯಾರಂತ ಗೊತ್ತಿಲ್ಲ, ಆ ಮಹಿಳೆ ಯಾರಂತ ಗೊತ್ತಿಲ್ಲ, ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಮಹಿಳೆ ಅದು ಎಲ್ಲಿ ನಡೆದದ್ದು ಸ್ವಾಮಿ? ಈ ಪ್ರಕರಣ ನಡೆದದ್ದು ಜಗನ್ಯಾಸ್ ಅವರ ಮನೆಯಲ್ಲಿ, ಕೈ ಮಾಡಿದದ್ದು ಮನೆಯಲ್ಲಿ. ಎಷ್ಟು ಹುಡುಗಿ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ತನಿಖೆ ಮಾಡ್ಬೇಕಲ್ಲ ಪೊಲೀಸ್ನವರು ಅವರ ಮನೆಯಲ್ಲಿ. ಬೇರೆಯವರ ಪಾಪದವರು ಆಗಿದ್ರೆ ಅವರ ಮನೆಗೆ ಅವರ ತಂದೆ ತಂದು ಪೊಲೀಸ್ ಸ್ಟೇಷನ್ ಕೂರಿಸುವುದಿಲ್ವಾ? ಇವರು ಯಾಕೆ ರಾಜರೋಷವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರೆ? ತಂದೆಯನ್ನು ಕೂರಿಸ್ಬೇಕಿತ್ತು, ಮಗ ತಂದು ಹಾಜರಾಗಬೇಕಂತ ಹೇಳಿ ಅದರ ನಿರೀಕ್ಷೆ ಕಾನೂನಿಗೆ ಹೋಗಿದ್ದಾರೆ. ಸರ್ಕಾರ ನಿಮ್ಮದೇ, ಯಾಕೆ ಪೊಲೀಸ್
ಸ್ವಾಮಿ ಅದನ್ನ ತರುವುದು ಈಗ ನೋಡಿ ಸ್ವಾಮಿ ಅಲ್ಲಲ್ಲ ಈಗ ನಾವು ನಿಮ್ಮಲ್ಲಿ ಮಾತಾಡುವಾಗ ನಮ್ಮನ್ನೇ ಪ್ರಶ್ನೆ ಮಾಡ್ತೀರಿ, ಅದೇ ಕಷ್ಟ ಆಗುತ್ತೆ. ಹಾಗಲ್ಲ ನಾವು ಕೇಳ್ತಾ ಇರೋದು, ಈಗ ಮಾತುಕತೆ ಮಾಡಿದವರು ಯಾರೆಲ್ಲ ಗೊತ್ತಿಲ್ಲ ನಮಗೆ, ಯಾರಿಗೆ ಗೊತ್ತು ಸ್ವಾಮಿ? ಅದನ್ನೇ ಯಾರು ನನಗೆ ಗೊತ್ತಿಲ್ಲ ಸ್ವಾಮಿ, ನೀವು ಹೇಳಿದ್ರೆ ಗೊತ್ತಿದ್ರೆ. ನನಗೆ ಯಾರಂತ ಗೊತ್ತಿಲ್ಲ. ರಾಜಿ ಪಂಚಾಯತಿಗೆ ಮಾಡಿದವರು ಈ ತರ ಅನ್ಯಾಯ ಮಾಡಿದವಾಗ ಹಿಂದಿನ ಶಾಪ ಸಿಕ್ಕೇ ಸಿಕ್ಕ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದಾನೆ. ಯಾರೇ ಇರಲಿ, ಯಾರು ದೊಡ್ಡ ನಮ್ಮವರು ಇರ್ಲಿ ಮತ್ತೊಬ್ಬರು ಇರ್ಲಿ, ಇದು ದೊಡ್ಡ ಜನ ಆಗ್ಲಿ, ರಾಜಿ ಪಂಚಾಯತಿಗೆ ಮಾಡಿದ ನಂತರ ಮದುವೆ ಮಾಡಿಸ್ಬೇಕಿತ್ತು. ರಾಜಿ ಪಂಚಾಯತಿಗೆ ಮಾಡಿದ ನಂತರ ಇವರು ಬಿಟ್ಟ ಕೂಡಲೇ ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ? ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ? ರಾಜ್ಯ ಪಂಚಾಯತಿಗೆ ಶಾಸಕರು ಮಾತಾಡಿದ್ರೆ ನನ್ಗೆ ಗೊತ್ತಿಲ್ಲ, ನಾವು ಮಾತಾಡ್ಲಿಕ್ಕೆ ಯಾರತ್ರ ಹೋಗ್ಲಿ ಸ್ವಾಮಿ. ನಾನು ಇವತ್ತು ನಿನ್ನೆ ನನಗೆ ಒತ್ತಡ ಬಂತು, ಕೆಲವರ ಇದಂತ ಕೆಲವು ನೋವುಗಳನ್ನು ಹೇಳಿದಾಗ ನಾನು ನೇರವಾಗಿ ಒಂದು ಮಾಡಿ ನಾನು ಯಾರಲ್ಲಿ ಕೇಳಲಿಕ್ಕೆ ಎತ್ತದು ಅಲ್ಲ ಇದ್ದೇವೆ ಸ್ವಾಮಿ. ಯಾರಿದ್ದಾರೆ ದಿನಲ್ಲ ಅವ್ರ ಹಿಂದೆ ಹೋಗುದಿಲ್ಲ ನಾವು, ಯಾರೇ ಹೋಗ್ತಾರೆ ಯಾರಿದ್ದಾರೆ ಅಂತ ಹೇಳಿ ಬರೀರಿ. ನೀವು ಯಾರಿದ್ದಾರೆ ಅಂತ ಹೇಳಿ ನೀವು ಬರೀರಿ ಸ್ವಾಮಿ. ನೀವು ಮಾಡಿ ಹೋದ್ರೆ ಯಾಕೆ ಬರೆಯುದಿಲ್ಲ? ನಮ್ಮಲ್ಲಿ ಯಾಕೆ ಪ್ರಶ್ನೆ ಕೇಳ್ತೀರಿ? ಯಾರು ಪಂಚಾಯತಿಗೆ ಮಾಡಿ ಅಂದ್ರೆ ಬರೀರಿ. ಇಲ್ಲಿ ಕೇಳಿ, ನಮಗೆ ಗೊತ್ತಿಲ್ಲಲ್ಲ, ನೀವೆಲ್ಲ ಕೇಳಿದ್ದು ಕಾಂಗ್ರೆಸ್ ಅವರು ಅಲ್ಲಿ ಇಲ್ಲಿ ಅಂತ ಹೇಳಿ ನೀವು ಬರೀರಿ ಸ್ವಾಮಿ, ನೀವು ಬರೀರಿ. ಯಾರ ಸ್ವಾಮಿ ನಾನು ಒಂದು ಹೇಳ್ತೇನೆ, ಯಾವ್ದು ನನಗೆ ಗೊತ್ತಿಲ್ಲ. ರಾಜ್ಯ ಪಂಚಾಯತಿಗೆ ಆಯ್ತು ಅಂತ ಹೇಳಿ ಬಂತಲ್ಲ ವೆಬ್ ನ್ಯೂಸ್ ಅಲ್ಲಿ, ನಾವು ಮಾಧ್ಯಮದಲ್ಲೇ ಮಾಡಿದ್ವಿ. ಕಾಂಗ್ರೆಸ್ ಅಭಿಪ್ರಾಯ ಪಂಚಾಯತಿಗೆ ಅಂತಲ್ಲ ಅದು, ನಾವು ಮಾಧ್ಯಮದ ನೋಡಿ ಮಾತಾಡುದು ಇವತ್ತು. ನಾನು ಹೇಳಿದಲ್ಲ, ಹುಡುಗಿ ಯಾರು, ಹೆಣ್ಣು ಯಾರು, ಹೆಣ್ಣಿನ ತಾಯಿ ಯಾರು, ತಂದೆ ಯಾರು, ಎಲ್ಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲ. ಮಾಧ್ಯಮವನ್ನು ನೋಡಿ ಇವತ್ತು ನಾಳೆ ಸರಿಯಾಗುವುದು ಸರಿಯಾಗಿ ನೋವಿತ್ತು, ಈ ಬಗ್ಗೆ ಧ್ವನಿ ಎತ್ತುವುದಿಲ್ಲ ಅಂತ ಹೇಳಿ. ಆದರೂ ಇದನ್ನ ನೋಡಿ ಇವತ್ತು ನನಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಕೆಲವಲ್ಲ ನಾನು ಇದ್ದೆ ಸುಮ್ಮನೆ ನೋಡ ಯಾರು ಮಾತಾಡ್ತಾರ ಅಂತ ಹೇಳಿ. ಇವತ್ತು ಯಾರು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನನಗೆ ಒತ್ತಡ ಆಗ್ಬೇಕು, ಜನ್ಮದಲ್ಲಿ ಯಾರಿಲ್ಲ ಬಿಡಿ. ನಮ್ ಕೆಲವು ಸಮಾಜದ ಕೆಲವು ಜನರು ಹೇಳ್ತಾ ಇದ್ದರು, ನೀವು ಮಾತಾಡಿ, ನೀವು ನೇರವಾಗಿ ಮಾತಾಡುವವರು, ನೀವು ಮಾತಾಡ್ಬೇಕು ಅನ್ಯಾಯ ಆಗ್ತದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಯಾರು ಅಲ್ಲ, ಯಾರು ಬರುದು ಯಾರು? ನೀವು ನೇರವಾಗಿ ಕೇಳಿ, ಪ್ರಶ್ನೆ ಇಲ್ಲ. ನನಗೆ ಈಗ ಇಷ್ಟು ದೊಡ್ಡ ಅನ್ಯಾಯದಾಗ ಸುಮ್ಮನೆ ಮನುಷ್ಯರ ನಾನು ಕೇಳುವಂಥದ್ದು. ನಿಮ್ಮ ಮನಸ್ಥಿತಿ ಹೋಗ್ತದಾ? ಇವತ್ತು ಎಲ್ಲಿಯಾದ್ರೂ ಕಾಂಗ್ರೆಸ್ ಅವರು ಮಾಡಿದ್ರೆ ಏನು ಮಾಡ್ತಿದ್ರು ಇವರು? ಎಲ್ಲಿಂದೆಲ್ಲ ಬರ್ತಿದ್ರು? ರಾಜ್ಯದ ಅಂದ ಜಿಲ್ಲೆಯಿಂದ ಬಿಜೆಪಿಯವರು ಸಂಘ ಪರಿವಾರದೆಲ್ಲ ಬರ್ತಿದ್ರು, ಹೌದಾ? ಅಲ್ಲಿ ಸಂಘ ಪರಿವಾರದ ಮುಖಂಡ ಪ್ರಯಾಸ ಆ ಮನುಷ್ಯನಿಗೆ ಯಾವ ಧರ್ಮವನ್ನು ಜಾತಿಯನ್ನು ನಾಚಿಗೆ ಬಿಟ್ಟು ಬಯಲಿಗೆ ಗೊತ್ತಿದೆ. ಇಲ್ಲಿ ಬಂದು ಮಾತಾಡ್ಬೋದಲ್ಲ? ಒಂದು ಹೆಣ್ಣಿಗೆ ಅನ್ಯಾಯ ನಾನು ಕೇಳಿ, ಒಂದು ಹೆಣ್ಣಿಗೆ ಅನ್ಯಾಯ ನೋಡಿ, ಅವ್ರು ನಮ್ಮ ಪಾರ್ಟಿಯ ನನ್ಗೆ ಗೊತ್ತಿಲ್ಲ, ನಾವು ಪಾರ್ಟಿ ನೋಡಿದ್ರೆ ನಾನು ಹೆಣ್ಣಾಗಿ ಮಾತಾಡೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಉಂಟು, ನಾಳೆ ಹೆಣ್ಣಿನ ಗತಿ ಏನು ಅಂತ ಹೇಳುವಂಥದ್ದು, ಆ ಮದುವೆಯ ಗತಿ ಏನು? ಇದು ಪುತ್ರ ನಡಿಬಾರ್ದು. ಯಾರು ಮಾಡಬಾರ್ದ್ರಿ? ಯಾರು ಮಾಡಬಾರ್ದು? ಬೇಟಿ ಬಚಾವ್ ಎಂತ ಬೇಟಿ ಬಚಾವ್ ಇದ? ಬೇಟಿಗೆ ಅನ್ಯಾಯ ಮಾಡುದು ಇವರು. ಎಂತ ಘೋಷಣೆ ಇವರದ್ದು? ಅದವರಲ್ಲಿ ಹೇಳ್ಬೇಕು. ನಾವು ಎಷ್ಟು ನೋಡಿ, ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಪ್ರತಿಭಟನೆ ಮಾಡಿಲ್ಲಣ್ಣ, ಮಾಡಿಲ್ವಾ? ನೀವು ಹೊಸತ್ತ? ಬಿಜೆಪಿ ಅವರ ಸರ್ಕಾರದ ಬಿಜೆಪಿ ಪ್ರತಿಭಟನೆ ಮಾಡಿಲ್ವಾ? ಯಾರೋ ನನಗೆ ಹಾಕ್ಲಿಕ್ಕೆ? ನಾನೀಗ ರಾಜಕೀಯ ನಾಯಕನಾಗಿ ಮಾತಾಡೋದು, ನಾವೊಂದು ಸಾಮಾನ್ಯ ಮನಸ್ಕರು ಬಂದು ಇಲ್ಲಿ ಪಕ್ಷದವರಾಗಿರ್ಬೋದು. ತಲೆಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಎಂತ ತಲೆಗೆ ಹಾಕುದು? ಅಲ್ಲಿ ಮಗು ಇಲ್ವ? ಅಲ್ಲಿ ತಲೆಗೆ ಹಾಕ್ಲಿಕ್ಕೆ ಅಂತ ಇಷ್ಟು ದೊಡ್ಡ ಮೋಸ ನೋಡಿ. ಪುತ್ತೂರಲ್ಲಿ ಒಪ್ಪಿಸಿ 21 ವರ್ಷ ಪ್ರಾಯ ಆಗ್ಲಿಲ್ಲ ಹುಡುಗನಿಗೆ. 21 ಆದಾಗ ಕೂಡಲೇ ಮದುವೆ ಮಾಡಿಸುವಂತಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ಒಪ್ಪಿದ ನಂತರ 21 ಪ್ರಾಯ ಪೂರ್ತಿ ಆದಾಗ ಎಸ್ಕೇಪ. ತಪ್ಪೆ ತಂದೆ ಇಲ್ವಾ? ಅವ ವಾಸ್ತುತಜ್ಞ ಅಂತಲ್ಲ, ವಾಸ್ತವ್ಯ ತಜ್ಞ. ಜಗನ್ಯ ಹತ್ರ ನಾ ಇನ್ನು ಕರೆಯೋದು ವಾಸ್ತವ್ಯ ತಜ್ಞ, ವಾಸ್ತಜ್ಞ ಅಲ್ಲ. ಎಂತ ವಾಸ್ತಜ್ಞ ರೀ? ಇವರಿಗೆ ವಾಸ್ತಜ್ಞ ಅಂತೇಳಿ ಎಲ್ಲ ಪಾಪ ಅವರು ಆಸ್ಪತ್ರೆಗೆ ದಾಖಲೆ ಆದ್ರು. ಯಾಕೆ ಹಾಕಬೇಕಿತ್ತು ಆಸ್ಪತ್ರೆಗೆ? ತಮ್ಮ ಮಗನಿಗೆ ಪೊಲೀಸ್ ಹುಡುಕ್ತಾ ಉಂಟು, ಒಬ್ಬರಿಗೆ ಕೇಸ್ ಆಗಿದೆ, ಆ ತಲೆ ಬಿಸಿಯಲ್ಲಿ ಆಸ್ಪತ್ರೆ ದಾಖಲೆ ಅದನ್ನು ಬರೀತಾರೆ, ಅದನ್ನು ಬರೆಯುವುದಿಲ್ಲ. ದೊಡ್ಡ ದೇಶದ ದೊಡ್ಡ ನಾಯಕನಾಗಿ ಅವರನ್ನು ಬಿಂಬಿಸ್ತಿರಲ್ಲ ಮಾರ್ರೆ,
ಆ ಮನೆಯಲ್ಲಿ ಎಷ್ಟು ಆಗಿದೆ ನಿಮಗೆ ಗೊತ್ತಿರ್ಬಹುದು, ನನಗೆ ಗೊತ್ತಿಲ್ಲ, ಗೊತ್ತಿದ್ಯಾ? ಮಾಧ್ಯಮದವ್ರು ಗೊತ್ತಿರ್ಬಹುದು. ಪೊಲೀಸ್ ತನಿಖೆ ಮಾಡಲಿ ಮಾರ್ರೆ. ಒಂದು ಹುಡುಗಿನ ಅತ್ಯಾಚಾರವ, ಎಷ್ಟು ಜನರ ಅತ್ಯಾಚಾರ ಆಗಿರ್ಬೋದು, ಎಷ್ಟು ಜನರಲ್ಲಿ ಅವಿಯವರಾಗಿರ್ಬೋದು. ಒಂದು ಅನೇಕ ಚಟುವಟಿಕೆ ಒಂದು ಮನೆಯಲ್ಲಿ ಆದ್ರೆ ಪೊಲೀಸರು ಏನಾಗುದಿಲ್ವಾ? ಆ ಮನೆಯಲ್ಲಿ ಏನಾಗಿ ತನಿಖೆ ಆಗ್ಬೇಕಲ್ಲ. ಇದು ಒಂದು ಹುಡುಗಿಯ ಇದು ಬೇರೆ ಹುಡುಗಿಯರಿದ್ದಾರ ಅಂತೇಳಿ. ಲವ್ ಮಾಡಿದ್ರೆ ಮದುವೆ ಆಗ್ತಾನೆ ಬೇರೆ. ಲವ್ ಮಾಡ್ತಿದ್ರೆ ನಿಜವಾಗಿ ಲವ್ ಮಾಡಿದ್ರೆ ಮದುವೆ ಆಗ್ತಿದ್ದ. ಇದು ಲವ್, ಇದು ಅತ್ಯಾಚಾರ. ಹುಡುಗಿಯರನ್ನ ಎಂತದ್ದು ವಶ ಮಾಡಿಸಿಕೊಂಡು ಅತ್ಯಾಚಾರ ಮಾಡುವಂಥದ್ದು. ಲವ್ ಆದ್ರೆ ಮದುವೆ ಆಗುದಿಲ್ಲ ರೀ. ಇದಕ್ಕೆಂತ ಜಿಹಾದ್ ಹೇಳ್ತಾರೆ ಅವರು. ಅದು ಗೊತ್ತಿಲ್ಲ ನನಗೆ, ನೀವು ಹೇಳಿ. ಪೊಲೀಸ್ ವೈಫಲ್ಯ ಅದನ್ನೇ ನಾವು ಇಷ್ಟೇ ಗಮನಕ್ಕೆ ತರ್ತೇವೆ. ಯಾರು ಪಂಚಾಯತಿ ಕಟ್ಟೆ ಅಲ್ಲ ಅದು, ಮಹಿಳಾ ಪೊಲೀಸ್ ಪಂಚಾಯತಿ ಕಟ್ಟೆ ಅಲ್ಲ ಅದು. ಬೇರೆ ಎಲ್ಲ ವಿಷಯಕ್ಕೆ ಬಿಡಿ. ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಮಾರ್ರೆ, ಮಹಿಳಾ ಪೊಲೀಸ್ ಎಲ್ಲ ಸುಮ್ಮನೆ ಕೂತಿದ್ದಾರೆ. ಪಂಚಾಯತಿಗೆ ಮಾಡ್ತಾ ಇದ್ರೆ ಮತ್ತೆ 21 ವರ್ಷ, 18 ವರ್ಷ ಆದವನಿಗೆ, 19 ವರ್ಷ ಆದವನಿಗೆ, 20 ವರ್ಷ ಆದವನಿಗೆ ಹೆಸರು ಹಿಡಿದಿಲ್ವಾ? ಬಾಲಾಪರಾಧಿ ನ್ಯಾಯಾಲಯ ಹಾಕ್ಬೇಕು. ಈಗ ಎಂತ ಜಿಹಾದ್ ನಾನು ಕೇಳೋದು? ಕುತ್ತಿಲ ಹತ್ರ ಕೇಳ್ತಾನೆ, ಗುರುವಿಗೆ ಸ್ವಾತಂತ್ರ್ಯ ಹತ್ರ ಕೇಳ್ತಾನೆ, ಬಿಜೆಪಿ ನಾಯಕರ ಹತ್ರ ಕೇಳ್ತಾನೆ, RSS ನಾಯಕರ ಹತ್ರ ಕೇಳ್ತಾನೆ, ಸಂಘ ಪರಿವಾರ ನಾಯಕರ ಕೇಳ್ತಾನೆ. ಯಾರಾದ್ರೂ ಮುಸ್ಲಿಂ ಮಾಡ್ತಿದ್ರೆ ಇದು ಬೆಂಕಿ ಹಾಕಿ ಪುತ್ತೂರಿಗೆ ಹರಲಿ ಗೊತ್ತಿರ್ಲಿಲ್ಲ. ಮುಸ್ಲಿಂ ಆದ್ರೂ ತಪ್ಪೆ, ಇದು ಕ್ರಿಶ್ಚಿಯನ್ ಆದ್ರೂ ತಪ್ಪೆ, ಹಿಂದೂ ಆದ್ರೂ ತಪ್ಪೆ, ಯಾವ ಧರ್ಮದವ್ರು ಮಾಡಿ ತಪ್ಪೆ. ಲವ್ ಪ್ರಕಾರ ಲವ್ ಉಂಟಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಜಗತ್ತಿನಲ್ಲಿ ಯಾರಿಗೆ ಸಾಧ್ಯ ಇಲ್ಲ. ಬಿಡಿ, ಅದು ಮನುಷ್ಯನ ಸಂಬಂಧ. ಒಂದು ಅನ್ಯಾಯ ಲವ್ ಮಾಡ್ತೇನೆ ಅಂತ ಹೇಳಿ ಮೋಸ ಮಾಡಿ, ಅವಳು ಅತ್ಯಾಚಾರ ಮಾಡಿ, ಅದರ ಮದುವೆ ಆಯ್ತಂತ ಹೇಳಿ ಆನಂತರ ಮೋಸ ಮಾಡೋದು, ದೋಖ ಮಾಡೋದು, ಮಗು ಮಾಡಿ ಮೋಸ ಮಾಡೋದು ಅಂತ ಹೇಳಿದ್ರೆ ಆಗ್ಲಿ ಹೇಗೆ? ಈಗ ನೀವು ಹೇಳೋ ಪ್ರಕಾರ ಇದರಲ್ಲಿ ನಾನು ಹೇಳುದು ಒಂದು ಹುಡುಗಿನ ದಂಡವ. ನಾನು ಹೇಳುದು ನನ್ನ ಪ್ರಶ್ನೆ, ಲವ್ ಮುಂತಿದ್ರೆ ಲವ್ ಮಾಡಿದ್ರೆ ಮದುವೆ ಆಗ್ತಾನೆ. ಲವ್ ಒಂದು ಅಟ್ಯಾಚ್ಮೆಂಟ್ ಬೇರೆ ಇರ್ತದೆ, ಬಿಟ್ಟಿರ್ಲಿ ಆಗುದಿಲ್ಲ. ಸೆಕ್ಸಿ ಸೆಕೆಂಡ್ರಿ, ಅರ್ಥ ಆಯ್ತಾ? ಏನೋ ಸಣ್ಣ ಪ್ರಾಯ, ಆ ಪ್ರಾಯದಲ್ಲಿ ತಪ್ಪಾಗಿರ್ಬೋದು, ಕ್ಷಮೆ ಇರ್ತಿತ್ತು ಯಾವಾಗ ಮದುವೆ ಆಗ್ತಿದ್ರೆ. ಹಾಗಾದ್ರೆ ಉದ್ದೇಶ ಎಂತದ್ದು? ಹುಡುಗಿಯನ್ನ ಹಾಳು ಮಾಡುವಂಥದ್ದು, ಅವಳ ಜೀವನ ಹಾಳು ಮಾಡುವಂಥದ್ದು. ಇದಕ್ಕೆ ಒಂದು ಮಾತಾಡೋದಿಲ್ಲ. ಯಾವ ಉಬ್ಬ ಇಲ್ಲಾದ್ರೆ ಎಂತ ಗಲಾಟೆ, ಎಂತ ಬೊಬ್ಬೆ, ಎಂತ ಪ್ರತಿಭಟನೆ, ಎಂತ ಪುತ್ತಿಲೆಲ್ಲ ಅಡಿಗೆ ಕೂತದ್ದು ಮಾರ್ರೆ. ಆ ಮುರಳಿ ಹತ್ರ ಕಾಣೋದೇ ಇಲ್ಲ. ಬೇರೆ ಎಲ್ಲ ಇದ್ದಲ್ಲ, RSS ಬಂದು ವಿಶ್ವ ಪರಿಷತ್ ಅಂತೆಲ್ಲ ದಾಖಲೆ ಮಾಡುವ ಎಲ್ಲಿದ್ದಾರೆ ಅವರು? ಅದು ನೀವು ಪೇಪರ್ ಅಲ್ಲಿ ಹಾಕಿ ಬೆಳೆಸಿ ಮಾತಾಡಿಲ್ಲ ಅಂತ ಹೇಳಿ ನಾನು ಅವರ ಪರವಾಗಿ ಬಂದದಲ್ಲ, ನಾನು ವ್ಯಕ್ತಿಗವಾಗಿ ಬಂದದ್ದು. ನೀವು ಯಾರಾದ್ರೂ ಬಗ್ಗೆ ಟೀಕೆ ಮಾಡಿ, ನನ್ಗೆ ಏನಿಲ್ಲ, ಮಾತಾಡ್ಬೇಕು, ಯಾರಾದ್ರೂ ಮಾತಾಡ್ಬೇಕು, ನನ್ನ ಆಕ್ಷೇಪ ಇಲ್ಲ. ಇಲ್ಲ ಇಲ್ಲ ಸರಿ ಇಲ್ಲಲ್ಲ, ಅವ್ರು ಸರಿ ಅಂತ ಹೇಳುದಲ್ಲ, ನಾನು ಪಕ್ಷದ ಪರವಾಗಿ ತಕೊಳ್ಳಿ. ಎಲ್ಲಿ ನಾವು ಕಾಂಗ್ರೆಸ್ ಅವ್ರು ಬಚ್ಚೆ ಮಾಡೋದೇ ಕಮ್ಮಿ. ಎಲ್ಲಿ ಮಹಿಳೆಯರು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಅಲ್ಲಿ? ಎಲ್ಲಿ ಮಂಗಳೂರಲ್ಲಿ ಬಿಡಿ. ಪುತ್ತೂರು ಪ್ರಕರಣ ಸ್ವಾಮಿ, ಇದು ದೊಡ್ಡ ಇಶ್ಯೂ ಆಗಿಲ್ಲ. ನೀವು ಬೇರೆ ಎಲ್ಲವನ್ನ ದೊಡ್ಡ ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡ್ತೀರಿ, ಬೇರೆ ಪ್ರಕರಣವನ್ನ ಜಿಲ್ಲಾ ಇಶ್ಯೂ ಮಾಡ್ತೀರಿ, ಮಾಡ್ತೀರಿ, ಆಗ ಅವ್ರು ಬರ್ತಾರೆ. ಇದು ಪುತ್ತೂರು ಸಿಟಿ ಒಳಗೆ ಉಂಟು, ಇದು ತಾಲೂಕಿಗೆ ಕೂಡ ಹೋಗಿಲ್ಲ. ಮತ್ತೆ ಯಾರು ಮಾತಾಡ್ತಾರೆ? ಯಾರು ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಅವನ ಅಪ್ಪ, ಅವನ ಅಜ್ಜ, ಅವನ ಮನೆ, ಅವನ ಎಲ್ಲಿ ಏನಂತಲೇ ಚರಿತ್ರೆ ಆಗ್ತಿದ್ರು. ಬಿಜೆಪಿ ಮುಖಂಡ ಅವನ ಮಗನ ಅತ್ಯಾಚಾರ ಮಾಡಿ ಮೋಸ ಮಾಡಿದ್ರೆ ಶ್ರೀ ಕೃಷ್ಣರಾವ್ ತಂದೆ ಇಲ್ಲೇ ಇಲ್ಲ, ಅವನಿಗೆ ಅಪ್ಪನೇ ಇಲ್ಲ. ಮತ್ತು ವಾಸ್ತು ತಜ್ಞ, ನಾಳೆಯಿಂದ ಕರಿಬೇಕು ವಾಸ್ತುವಿನ ತಜ್ಞ. ಯಾವ್ದು ನೀವು ಓಡಿಸೋರು ಹೇಳ್ತಾನೆ ಹಾಕುದ ಆಗ್ತೀರಾ? ಆಯ್ತು ಒಪ್ಕೊಳ್ತೇನೆ. ನಿಶಾಂತ್ ಒಪ್ಕೊಳ್ತೇನೆ, ನಿನ್ನ ಫ್ರೆಂಡ್ಲಿ ಮಾರ್ರೆ. ಸುದ್ದಿ ನ್ಯೂಸಲ್ಲಿ ಬಂತು, ಆಸ್ಪತ್ರೆ ದಾಖಲು ವಾಸ್ತು ತಜ್ಞ ಆಸ್ಪತ್ರೆ, ಅದು ಎಫ್ಐಆರ್ ನೀವೇ ಹಾಕಿದ್ದು. ನೀವಂತಲ್ಲ, ಎಲ್ಲರೂ ನಾನೆಲ್ಲರೂ ಸೇರಿಸಿ ಹೇಳು. ಈ ಪ್ರಕರಣಕ್ಕೆ ಲಿಂಕ್ ಇಲ್ಲ. ಯಾವ್ದಕ್ಕೆ? ಈ ಪ್ರಕರಣ ಹೌದಲ್ವಾ? ಅಪ್ಪ ಎಲ್ಲಾದ್ರು ನಾನು ನೇರವಾಗಿ ಹೇಳ್ತೇನೆ, ಎಲ್ಲಾದ್ರೂ ಇದೇ ಪ್ರಕರಣ ನನ್ನ ಮಗ ಹಾಕಿದ್ರೆ ಮೊಹಮ್ಮದ್ ಅಲಿ ಅವ ಮಾಜಿ ಪ್ರಧಾನ, ಅವ ಹಾಗೆ ಹೀಗೆ ಅವನ ಮನೆಯಲ್ಲಿ ಹಾಗೆ ಆಗ್ತಿರೇ ಇಲ್ಲ.
ಆಚಾರ್ಯ ಅವರಲ್ಲಿ ಮಾತಾಡ್ತಾರೆ, ಇನ್ನು ಸಮಾಜವಾಗಿ ಮಾತಾಡ್ತಾರೆ. ಮೊನ್ನೆ ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಬಂದ್ ಮಾಡಿ ಅಂತ ಯಾರಾದ್ರೂ ನ್ಯಾಯವನ್ನು ಕೇಳಿಕೆ ಬಂದರೂ ಅದು ತನಗೆ ರದ್ದು ಮಾಡಿಸುದ ಮಾಧ್ಯಮದವರು ಅಷ್ಟೇ ಅದು ಪ್ರಕಟ ಮಾಡಿದ್ರಲ್ಲ. ರಾಜ್ಯ ಪಂಚಾಯತ್ಗೆ ಒಂದರ ಯಾರು ನಾನು ಈಗ ಪೊಲೀಸರ ಪರವಾಗಿ ಅಲ್ಲ ರಾಜ್ಯ ಪಂಚಾಯತ್ಗೆ ಏನು ಮಾಡಿದ್ರು ಅದೇ ನಾನು ಪೊಲೀಸರ ಪರ ಮಾತಾಡ್ತಿದ್ದಾನ. ಇಲ್ಲಿ ಸಿಸ್ಟಮ್ ಇದನ್ನು ಗಮನಕ್ಕೆ ತರುವಲ್ಲಿ ಇದು ಈಗ ನಿಮ್ಮ ಮೂಲಕ ಅಲ್ಲಿ ಮುಟ್ಟಬೇಕು. ಪೊಲೀಸರ ವೈಫಲ್ಯ ಪಂಚಾಯತಿ ಕಟ್ಟೆ ಅಲ್ಲ, ಸಿವಿಲ್ ಮ್ಯಾಟ್ರಿಗೆಲ್ಲ ಪೊಲೀಸರು ಕೈ ಆಗ್ಲಿಕ್ಕಿಲ್ಲ. ಕ್ರೈಮ್ మీద ಕ್ರಿಮಿನಲ್ ಮಾತ್ರ. ಬೇರೆಯವರ ಬಂದ್ರೆ ಬೇಡ, ನೀವ್ ನಾಳೆ ನಿಮ್ದೇ ಆದ್ರೆ ಏನಾದ್ರು ಪ್ರಕರಣ ಆದ್ರೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾರೆ, ನಿಮ್ಮಲ್ಲಿ ಮಾಜರು ಮಾಡ್ತಾರೆ, ಅಲ್ಲಿ ಸುತ್ತಮುತ್ತಲವರಿಗೆಲ್ಲ ನಾಚಿಕಿರಿಸ್ತಾರೆ, ಎಲ್ಲ ಮಾಡ್ತಾರೆ. ಇವ ರಾಜಾರೋಷವಾಗಿ ಕೌನ್ಸಿಲ್ಗೆ ಬಂದು ಚಂದ ಸಭೆ ಮಾಡಿ 21 ತಾರೀಕಿಗೆ ಒಂದ್ ಸ್ವಲ್ಪ ಕೂಡ ಪಶ್ಚಾತ್ತಾಪ ಇಲ್ಲ ರೀ. ಪಶ್ಚಾತ್ತಾಪ ಬೇಕ್ರಿ. ನಾವು ಅದ್ರ ಬಿಡಿ ಉತ್ತರ ಇರ್ತಿಲ್ಲ, ನಮ್ಮ ಮುಖ ತೋರಿಸ್ಲಿಕ್ಕೆ ಅಂತೇಳಿ ತೋರಿಸ್ಲಿಕ್ಕೆ ಆಗತ್ತೆ. ಒಂದು ಪಶ್ಚಾತ್ತಾಪ ಬೇಕಲ್ಲ. ಅದಕ್ಕೆ ಒಂದಿನ ಆರೋಪಿ ಅಪ್ಪ ಮಗ ಅಲ್ಲ, ಅವ ಸಣ್ಣ ಪ್ರಾಯ, ಅವನಿಗೆ ಗೊತ್ತಿಲ್ಲ ಯಾವುದು, ಅವ ಸಣ್ಣ ಪ್ರಾಯ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಬುದ್ಧಿ ಹೇಳಿ ಬೆಳೆಸುವಂತದ್ದು ಆ ಸಂಸ್ಕೃತಿಯಲ್ಲಿ. ನಮ್ದು ಸಂಸ್ಕೃತಿ, ನಮ್ಮ ಸಂಸ್ಕಾರ ಅಂತ ಹೇಳುವಂತವ್ರು ಮನೆಯಲ್ಲಿ ಸಂಸ್ಕೃತಿ, ಇದು ಸಂಸ್ಕೃತಿ, ಇದು ಸಂಸ್ಕೃತಿಯ. ನಾನು ಅವ್ರು ಮಾತಾಡ್ತಿಲ್ಲ, ಯಾರು ಮಾತಾಡ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ. ಯಾರು ಮಾತಾಡೋದಿಲ್ಲ ಅಂದ್ರೆ ಒಬ್ರು ಸತ್ರು ಅಲ್ಲಿಗೆ ಗೊತ್ತಿಲ್ಲ, ಮತ್ತು ಯಾರಿಗೆ ಮುರುಗಲಿ ಶಾಸ್ತ್ರ ಬಿಜೆಪಿ ಕೊಡ್ತಾರೆ. ಯಾರಿಗಾದ್ರೂ ಒಂದು ಇದಿದೆ ಆಸ್ಪತ್ರೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಎಲ್ಲ ಕಡೆ ಹೋದಾಗ ಗೊತ್ತಿಲ್ಲ ಇರ್ತಾರೆ. ನಾವು ಹೋದಾಗ ಎಲ್ಲಿ ಸತ್ರು ಎಲ್ಲಿ ಹೇಗೆ ಮುಡ್ತಾರೆ ನನಗೆ ಆಶ್ಚರ್ಯ ಆಗ್ತದೆ. ನಾನು ಒಮ್ಮೆ ಹೆಚ್ಚಬಾರದು ಬರ್ಪರ್ ಮಾಡಿದ್ರೆ ಎಂಕ್ಲೆ ಬಂದಾಗ ನಾನು ಅರ್ಧ ಲೇಟ್ ಅಲ್ಲಿ ಮುಡ್ತಾರೆ. ಇಲ್ಲಿ ಹೆಣ್ಣು ಹೆರಿಗೆ ಆಗಿ, ಅತ್ಯಾಚಾರ ಆಗಿ, ದೋಕಾಗಿ, ಎಲ್ಲಾಗಿ ಹೆರಿಗೆ ಆದ್ರೂ ಪುತ್ತಿಲ್ಲ ನಾಪತ್ತೆ. ನನ್ನ ಸ್ನೇಹಿತರು, ಅದು ವಿಷಯ ಬೇರೆ, ಸಬ್ಜೆಕ್ಟ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಪುತ್ತಿಲ್ಲ ನಾಪತ್ತೆ. ಮುರುಗಿ ಶಾಸಕರಿಗೆ ಎಲ್ಲಿ ಹೋಗಿದೆ ಇಲ್ಲ ಆ ಮನುಷ್ಯ. ಯಾರೇ ಮಾತಾಡೋರು, ಈ ಪ್ರತಿಭಟನೆ ಮಾಡುವವರು, ದೊಂದಿಡ್ಕೊಳ್ಳುವವರು, ಆಯ್ತಾ? ನೀವು ಆಲೋಚನೆ ಮಾಡಿ. ಒಂದೆಲ್ಲ ನಾವು ಮಾಡ್ತಿದ್ರೆ, ನಮ್ಮ ಪಕ್ಷ ಯಾರಾದ್ರೂ ಮಾಡ್ತಿದ್ರೆ, ಅಥವಾ ಒಂದು ಮುಸ್ಲಿಂ ಮಾಡ್ತಾರೆ ಬಿಡಿ, ಇವತ್ತು ಬೆಂಕಿ ಎಲ್ಲ ಹಾಕಿ ಏನೋ ಹೇಳಿಕೆ, ಜಿಹಾದು, ಅದು ಮಣ್ಣು ಮಸನ, ಪಾಕಿಸ್ತಾನ ಎಲ್ಲ ಬರ್ತಿತ್ತು. ಇದು ತಿಳ್ಕೊಳ್ಬೇಕು, ಜನರು ತಿಳ್ಕೊಳ್ಬೇಕು. ಬಿಜೆಪಿಯವರು, ಸಂಘ ಪರಿವಾರದವರು, ಈ ಏನಾದ್ರು ಸಂಘಟನೆ ಇವರ ಹಣೆ ಬರೋ ಗೊತ್ತಾಗಬೇಕು ಜನರಿಗೆ. ಇವರು ನಮ್ಮ ಪರವಾಗಿ ಇಲ್ಲ, ರಾಜ್ಯಕ್ಕೆ ಲಾಭಕ್ಕಾಗಿ ಮಾತ್ರ ಇಶ್ಯೂ ಮಾಡ್ತಾರೆ ಅಂತೇಳಿ. ನಾಳೆ ಅವರು ಬಂದು ಪರವಾಗಿ ನಿಲ್ಲಿ, ನಾನು ಅವ್ರಿಗೆ ಸಿಲೆಟ್ ಕೊಡ್ತೇನೆ. ನಾನು ಇನ್ನೂ ಆಗ್ಲಿಲ್ಲ ಇಷ್ಟೊಳಗೆ ಅದಕ್ಕೆ ಕೂತು ನಾನ್ ಪ್ರೆಸ್ ಮಾಡಿದ ನಂತರ ಹೊರಗೆ ಬರೋದು ಬೇಡ. ಇದು ಸರಿ ಅಂತ ಕೇಳೋದು.